ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಇಲ್ಲಿ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಆನ್ಲೈನ್ ಮೂಲಕ ಯಾವ ಥರ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಅಪ್ಲೈ ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲು ನಾವು ಸೇವಾ ಸಿಂಧು ಪೋರ್ಟಲ್ನ ಓಪನ್ ಮಾಡಿಕೊಳ್ಳಬೇಕು. ಇಲ್ಲಿ ಹೊಸ ಬಳಕೆದಾರರು ಇಲ್ಲಿ ನೋಂದಾಯಿಸಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೊದಲು ನಾವು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು. ಸೇವಾ ಸಿಂಧು ಪೋರ್ಟಲ್ನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು. ಸಿಂಪಲ್ಲಾಗಿ ಈ ರಿಜಿಸ್ಟ್ರೇಷನ್ ಪ್ರೋಸೆಸ್ ಇರುತ್ತೆ. ರಿಜಿಸ್ಟ್ರೇಷನ್ ಆದ ಬಳಿಕ ಈ ವೆಬ್ಸೈಟ್ನ ನಾವು ಲಾಗಿನ್ ಮಾಡಿಕೊಳ್ಳಬೇಕು. ಇಲ್ಲಿ ದಾಖಲಾತಿಗಳು ನೋಡಿ, ಇಲ್ಲಿ ಕನ್ವೊಕೇಷನ್ ಅಂದರೆ ಡಿಪ್ಲೊಮಾ ಏನಾರು ಆಗಿದ್ದರೆ ನಿಮ್ಮದು ಇಲ್ಲಿ ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು SSLC ಮಾರ್ಕ್ಸ್ ಕಾರ್ಡ್ ಮತ್ತು ಡಿಪ್ಲೊಮಾ ಆಗಿದ್ದರೆ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಆಗಿದ್ದರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳು ಇಲ್ಲಿ ಜೆರಾಕ್ಸ್ ಕಾಪಿ ಮೇಲೆ ಕಾಲೇಜ್ ಪ್ರಿನ್ಸಿಪಲಿಂದ ಅಟೆಸ್ಟೇಷನ್ ಮಾಡಿಸಿಕೊಳ್ಳಬೇಕು. ಅಂದರೆ ಅವರ ಸಿಗ್ನೇಚರ್ ಮತ್ತು ಸೀಲ್ ಹಾಕಿಸಿಕೊಂಡು ಬರಬೇಕು ಜೆರಾಕ್ಸ್ ಕಾಪಿ ಮೇಲೆ. ಇಷ್ಟೆಲ್ಲ ದಾಖಲಾತಿಗಳೊಂದಿಗೆ ನಾವು ಕಾನ್ವೊಕೇಷನ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬಹುದು. ನೋಡಿ, ದಾಖಲಾತಿಗಳು ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ, SSLC, ಡಿಗ್ರಿ ಏನಾರಾಗಿದ್ದರೆ PUC SSLC ಮಾರ್ಕ್ಸ್ ಕಾರ್ಡ್ ಬೇಕು. ನಂತರ ಡಿಪ್ಲೊಮಾ ಆಗಿದ್ದರೆ SSLC ಮಾರ್ಕ್ಸ್ ಕಾರ್ಡ್ ಮತ್ತು ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಬೇಕು. ಈ ರೀತಿಯಾಗಿ ನೋಡಿ, ಲಾಗಿನ್ ಆದ ಬಳಿಕ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸರ್ಚ್ ಬಾಕ್ಸಿನಲ್ಲಿ ನಾವು ಡಿಪ್ಲೊಮಾ ಅಂತ ನೀವು ಟೈಪ್ ಮಾಡ್ಕೊಳ್ಳಿ. ಡಿಪ್ಲೊಮಾ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಏನಾರ ಅಪ್ಲೈ ಮಾಡ್ತಾಯಿದ್ರೆ ಡಿಪ್ಲೊಮಾ ಅಂತ ಮಾಡಿ, ಡಿಗ್ರಿಗೆ ಏನಾರ ಮಾಡ್ತಾಯಿದ್ರೆ ಡಿಗ್ರಿ ಅಂತ ಸರ್ಚ್ ಮಾಡಿಕೊಳ್ಳಿ. ಇಲ್ಲಿ ನೋಡ್ಬೋದು, ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಪ್ಲಿಕೇಶನ್ ಫಾರ್ ಒರಿಜಿನಲ್ ಡಿಪ್ಲೊಮಾ ಸರ್ಟಿಫಿಕೇಟ್ ಅಂತ ಬರುತ್ತೆ. ಅದನ್ನು ಸರ್ಚ್ ಮಾಡಿ ನೀವು ಅಪ್ಲೈ ಮಾಡಬೇಕು. ಇಲ್ಲಿ ಫೋಟೋ ಇದೆ, ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸ್ಕೀಮ್ ನೋಡಿ, ಇಲ್ಲಿ ಸ್ಕೀಮ್ ಸೆಮಿಸ್ಟರ್ ಇದೆ, ಆ್ಯನ್ಯುವಲ್ ಇದೆ. ಡಿಪ್ಲೊಮಾ ಡಿಗ್ರಿಗೆಲ್ಲ ಸೆಮಿಸ್ಟರೇ ಇರುತ್ತೆ. ಸೆಮಿಸ್ಟರ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು. ನಿಮ್ಮ ಡಿಪ್ಲೊಮಾ ಡಿಗ್ರಿ ಏನಾಗಿರುತ್ತೆ ಅದರ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು. ನಂತರ ಕಾಲೇಜ್ ಕೋಡ್ ಎಲ್ಲ ಇಲ್ಲಿ ಬಂದಿರುತ್ತೆ. ಆಟೋಮೆಟಿಕ್ಕಾಗಿ ನೀವು ನಂಬರ್ ಹಾಕಿದ ನಂತರ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ ಇದೆಲ್ಲ ಡೀಟೇಲ್ಸ್ ಫೆಚ್ ಆಗಿ ಬರುತ್ತೆ. ಇಲ್ಲಿ ಕಾಲೇಜ್ ಕೋಡ್ ಕೂಡ ಬರುತ್ತೆ, ಕಾಲೇಜ್ ನೇಮ್ ಮತ್ತು ಲೊಕೇಶನ್ ಎಲ್ಲ ಬಂದಿರುತ್ತೆ ನೋಡಿ. ನಂತರ ಇಲ್ಲಿ ಮೊಬೈಲ್ ನಂಬರ್ ಇಲ್ಲಿ ಹಾಕಬೇಕು. ಇಮೇಲ್ ID ಹಾಕಿ, ಮೊಬೈಲ್ ನಂಬರ್ ಹಾಕಿ, ನಂತರ ಪರ್ಟಿಕ್ಯುಲರ್ ಆಫ್ ಎಕ್ಸಾಮಿನೇಷನ್ ಪರೀಕ್ಷೆಯ ವಿವರಗಳು ಇಲ್ಲಿ ಮೆನ್ಷನ್ ಮಾಡಬೇಕು. ನೋಡಿ, ಇಲ್ಲಿ ಪ್ಲೀಸ್ ಎಂಟರ್ ಡೀಟೇಲ್ಸ್ ಆಫ್ ಆಲ್ ದಿ ಅಟೆಂಪ್ಟ್ಸ್. ದಯವಿಟ್ಟು ಎಲ್ಲ ಪ್ರಯತ್ನಗಳ ವಿವರಗಳನ್ನು ನಮೂದಿಸಿ. ಒಂದು ಪಕ್ಷ ಫೇಲ್ ಆಗಿದ್ರೂ ಕೂಡ ಇಲ್ಲಿ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಬೇಕು. ಸೆಮಿಸ್ಟರ್ ಅಂತ ಸೆಲೆಕ್ಟ್ ಮಾಡಿ, ಮಂತ್ ಆಫ್ ಎಕ್ಸಾಮಿನೇಷನ್ ಪರೀಕ್ಷೆಯ ತಿಂಗಳು, ಇಯರ್ ಆಫ್ ಎಕ್ಸಾಮಿನೇಷನ್ ಮತ್ತು ರಿಸಲ್ಟ್ ಫಲಿತಾಂಶ. ಪಾಸ್ ಆಗಿದ್ದರೆ ಪಾಸ್ ಅಂತ ಸೆಲೆಕ್ಟ್ ಮಾಡಿ, ಫೇಲ್ ಏನಾರಾಗಿದ್ದರೆ ಫೇಲ್ ಅಂತ ಸೆಲೆಕ್ಟ್ ಮಾಡಿ, ಮತ್ತು ಪ್ಲಸ್ ಮಾರ್ಕ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸೆಮಿಸ್ಟರನ್ನು ಸೆಲೆಕ್ಟ್ ಮಾಡಿ. ನಂತರ ಇದೇ ರೀತಿಯಾಗಿ ಎಲ್ಲ ಸೆಮ್ನ ನೀವು ಡೀಟೇಲ್ಸ್ನ ಫಿಲ್ ಮಾಡಬೇಕು. ಫಿಲ್ ಆದ ಬಳಿಕ ನೋಡಿ, ಇಲ್ಲಿ ಡೇಟ್ ಆಫ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಫ್ ಫೈನಲ್ ಎಕ್ಸಾಮಿನೇಷನ್ ಟೇಕನ್ ಅಂತ ನೋಡಿ, ಇಲ್ಲಿ ಫಲಿತಾಂಶ ಪ್ರಕಟಣೆ ದಿನಾಂಕ, ಲಾಸ್ಟಿಗೆ ಫೈನಲ್ ಎಕ್ಸಾಮ್ ನೀವು ಯಾವಾಗ ಪಾಸಾಗಿದೆ ಸೆಮಿಸ್ಟರ್ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಡೇಟನ್ನು ಫಿಲ್ ಮಾಡಬೇಕು. ಈ ರೀತಿಯಾಗಿ ಎಲ್ಲ ಡೀಟೇಲ್ಸ್ ನಾವು ಮೆನ್ಷನ್ ಮಾಡಬೇಕು. ಮತ್ತು ಡಾಕ್ಯುಮೆಂಟ್ಸ್ ನೋಡಿ, ಜೆರಾಕ್ಸ್ ಕಾಪಿನ ಅಟೆಸ್ಟೇಷನ್ ಮಾಡಿಸಬೇಕು. ನಿಮ್ಮ ಕಾಲೇಜ್ ಅಧ್ಯಾಪಕರಿಂದ, ಪ್ರಿನ್ಸಿಪಾಲರಿಂದ ಅಟೆಸ್ಟೇಷನ್ ಮಾಡಬೇಕು. ಜೆರಾಕ್ಸ್ ಕಾಪಿ ಮೇಲೆ SSLC, PUC ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್. ಡಿಪ್ಲೊಮಾ ಆಗಿದ್ದರೆ SSLC ಮಾರ್ಕ್ಸ್ ಕಾರ್ಡ್ ಮತ್ತು ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಮೇಲೆ ಜೆರಾಕ್ಸ್ ಕಾಪಿ ಮೇಲೆ ಅಟೆಸ್ಟೇಷನ್ ಮಾಡಿಸಿ ಸ್ಕ್ಯಾನ್ ಮಾಡಿ ಇಲ್ಲಿ ಡಾಕ್ಯುಮೆಂಟ್ನ ನಾವು ಅಪ್ಲೋಡ್ ಮಾಡಿಕೊಳ್ಳಬೇಕಾಗುತ್ತೆ. ನಂತರ ಇದನ್ನು ಸಬ್ಮಿಟ್ ಆದ ಬಳಿಕ ನೋಡಿ, ಡೀಟೇಲ್ಸ್ ಎಲ್ಲ ನೀವು ಹಾಕಿದ ನಂತರ ಸಬ್ಮಿಟ್ ಆದ ಬಳಿಕ ಇಲ್ಲಿ ನಾವು ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ. ಪೇಮೆಂಟ್ ಆದ ಬಳಿಕ ನಾವು ಇದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಎಲ್ಲ ಸೆಮ್ನ ನೀವು ಹಾಕಬೇಕು ನೋಡಿ. ಮಂತ್ ಆಫ್ ಎಕ್ಸಾಮಿನೇಷನ್ ಕ್ಯಾನ್ ಬಿ ಅಪ್ರಾಕ್ಸಿಮೇಟ್ ಪರೀಕ್ಷಾ ತಿಂಗಳನ್ನು ಅಂದಾಜಿನ ಮೇರೆಗೆ ನಮೂದಿಸುವುದು. ಎಲ್ಲ ಮಾಹಿತಿ ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಇಲ್ಲಿ ನಂತರ ನೋಡಿ, ಇಲ್ಲಿ ಸೆಮ್ ವೈಸ್ ನೀವು ಸೆಲೆಕ್ಟ್ ಮಾಡಿ ಎಲ್ಲ ಸೆಮ್ನ ನೀವು ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಬೇಕು. ಯಾವ ಮಂತಲ್ಲಿ ಪಾಸಾಗಿದೆ, ಯಾವ ಇಯರಲ್ಲಿ ಪಾಸಾಗಿದ್ದರೆ ಪಾಸ್ ಅಂತ ಸೆಲೆಕ್ಟ್ ಮಾಡಿ, ಫೇಲ್ ಏನಾರ ಆಗಿದ್ದರೆ ಫೇಲ್ ಅಂತ ಸೆಲೆಕ್ಟ್ ಮಾಡಬೇಕು. ಈ ರೀತಿಯಾಗಿ ಎಲ್ಲ ಸೆಮ್ನ ಡೀಟೇಲ್ಸ್ನ ನೀವು ಫಿಲ್ ಮಾಡಿ. ಫಿಲ್ ಆದ ಬಳಿಕ ನೋಡಿ, ಇಲ್ಲಿ ನೋಟ್ ಕೂಡ ಇದೆ. ನೋಟನ್ನು ಕರೆಕ್ಟಾಗಿ ಪರೀಕ್ಷೆಯ ವಿವರಗಳಿದೆ ನೋಡಿಕೊಂಡು ನೀವು ಡೀಟೇಲ್ಸ್ನ ಫಿಲ್ ಮಾಡಿ. ನಂತರ ಡಿಕ್ಲೇರೇಷನ್ ಇದೆ ನೋಡಿ, ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿಕೊಂಡು ನಾವು ಫೈನಲ್ ಆಗಿ ಸಬ್ಮಿಟ್ ಮಾಡಬೇಕು. ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ, ಸೆಮ್ವನ್ನು ಸೆಲೆಕ್ಟ್ ಮಾಡ್ತಾ ಹೋಗಿ, ಅಗ್ರಿ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಸಬ್ಮಿಟ್ ಆದ ಬಳಿಕ ಅಟೆಸ್ಟೆಡ್ ಫೋಟೋ ಕಾಪೀಸ್ ಆಫ್ ಮಾರ್ಕ್ಸ್ ಕಾರ್ಡ್ ಆಫ್ ಆಲ್ ಸೆಮಿಸ್ಟರ್. ನೋಡಿ, ಇಲ್ಲಿ ಎಲ್ಲ ಸೆಮ್ನ ಫೋಟೋ ಕಾಪಿನ ನಾವು ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ಡಿಪ್ಲೊಮಾಗೆ ನೋಡಿ, ಇಲ್ಲಿ ಎಲ್ಲ ಸೆಮ್ನ ಮಾರ್ಕ್ಸ್ ಕಾರ್ಡ್ ಹಾಕಿ, ಡಿಗ್ರಿ ಇದ್ದರೆ ಡಿಗ್ರಿನ ಎಲ್ಲ ಮಾರ್ಕ್ಸ್ ಕಾರ್ಡ್ನ ಅಟೆಸ್ಟೇಷನ್ ಮಾಡಿ ಸ್ಕ್ಯಾನ್ ಮಾಡಿ PDF ಒಂದು ಫೈಲ್ ಮಾಡಿಕೊಂಡು ಅಪ್ಲೋಡ್ ಮಾಡಿಕೊಳ್ಳಿ. ನಂತರ ಇಲ್ಲಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ.
ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ಬಳಿಕ ನೋಡಿ ಇಲ್ಲಿ 2 ಆಪ್ಷನ್ ಇದೆ ಪೇಮೆಂಟಿಂದು. ಪೇಟಿಎಮ್ ಇದೆ, ಬಿಲ್ ಡೆಸ್ಕ್ ಇದೆ. ಪೇಟಿಎಮ್ ಇದ್ದರೆ ನಿಮ್ಮ ಬಳಿ ಪೇಟಿಎಮ್ ಮೂಲಕ ನೀವು ಪೇಮೆಂಟ್ ಮಾಡಿ. ಬಿಲ್ ಡೆಸ್ಕ್ ಅಂದರೆ ಇಲ್ಲಿ ಡೆಬಿಟ್ ಕಾರ್ಡ್ ಮೂಲಕ ನಾವು ಪೇ ಮಾಡಬಹುದು. ನೋಡಿ ಇಲ್ಲಿ ಪೇಟಿಎಮ್ ಮೂಲಕ ನಾವು 730 ರುಪೀಸ್ ಇಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ಬಳಿಕ ನಮಗೆ ಪೇಮೆಂಟ್ ಗೇಟ್ವೇ ಇಲ್ಲಿ ಓಪನ್ ಆಗುತ್ತೆ. ಓಪನ್ ಆದ ಬಳಿಕ ನಾವು ಪೇಮೆಂಟ್ನ ಕಂಪ್ಲೀಟ್ ಮಾಡಬೇಕು. ಸ್ವಲ್ಪ ವೇಟ್ ಮಾಡಬೇಕು. ಸರ್ವರ್ ಬ್ಯುಸಿ ಇದ್ದರೆ ಇದು ಬೇಗ ಓಪನ್ ಆಗಲ್ಲ, ಬೇಗ ಲೋಡ್ ಆಗಲ್ಲ. ಆದ್ದರಿಂದ ಸ್ವಲ್ಪ ವೇಟ್ ಮಾಡಬೇಕು. ನೋಡಿ ಇಲ್ಲಿ ರಿಫ್ರೆಶ್ ಮಾಡ್ತಾ ಇದ್ದೀನಿ. ಮೇಕ್ ಪೇಮೆಂಟ್ ನಿಮ್ಮ ಬಿಲ್ ಡೆಸ್ಕ್ ಮೂಲಕ ಏನಾರ ಅಪ್ಲೈ ಮಾಡಬೇಕಿದ್ರೆ, ಪೇಮೆಂಟ್ ಮಾಡಬೇಕಿದ್ರೆ ಇಲ್ಲಿ ಡೆಬಿಟ್ ಕಾರ್ಡ್ ಇದೆ, ನಂತರ ಇಂಟರ್ನೆಟ್ ಬ್ಯಾಂಕಿಂಗ್ ಕೂಡ ಇದೆ. ಕ್ರೆಡಿಟ್ ಕಾರ್ಡ್ ಮೂಲಕ ನಾವು ಪೇಮೆಂಟ್ ಮಾಡ್ಕೋಬಹುದು. ಇಲ್ಲಿ ನಿಮ್ಮ ಬಳಿ ಡೆಬಿಟ್ ಕಾರ್ಡ್ ಇದ್ದರೆ ಡೆಬಿಟ್ ಕಾರ್ಡ್ ನಂಬರ್ ಹಾಕಿ, ಎಕ್ಸ್ಪೈರಿ ಡೇಟ್ ಹಾಕಿ, CVC ನಂಬರ್ ಹಾಕಿ, ನಿಮ್ಮ ಹೆಸರು ಹಾಕಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು.